ನಾವು ಹೇಳೋದೇನೈತಲ್ಲ ತಮ್ಮ ರಿಕ್ವೈರ್ಮೆಂಟ್ ಕರೆಕ್ಟ್ ಐತಿ. ಒಂದೇ ವರ್ಷಕ್ಕೆ ಲ್ಯಾಪ್ಟಾಪ್ ಕೊಟ್ಟರೆ ಅದನ್ನೇನಾದ್ರೂ ಉಪಯೋಗಿಸ್ಕೋಬೋದು. ಎಲ್ಲ ಮುಗಿದ್ಮೇಲೆ ಆದ್ರೆ ಏನು ಪಿಕ್ಚರ್ ನೋಡಕ್ಕೆ ಇಟ್ಕೋಬೇಕು ಅದನ್ನ. ಅದಕ್ಕೆ ನಾನು ಇದ್ರ ಬಗ್ಗೆ ಹಿಂದೆ ಚರ್ಚೆನೂ ಮಾಡಿದ್ವಿ. ಮುಂದಿನ ಸರಿ ಕೊಡಿಸ್ಬೇಕಾದ್ರೆ ಅದನ್ನೆಲ್ಲ ಮಾಡೋಣ ಅಂತಲೂ ಆಗಿತ್ತು. ಅವಾಗ 592 ಲ್ಯಾಪ್ಟಾಪ್ಗಳನ್ನು ಅವಾಗ ನಾವು ಕೊಡಿಸಿದ್ದಾಯ್ತು. ಈ ಸಾರಿ 3 ಬ್ಯಾಚ್ ಇದೆ ಅಂತ ನನಗೆ ಕೇಳಿ ಸರ್ಪ್ರೈಸ್ ಆದ. ಅಂದ್ರೆ ಆವತ್ತಿ ಅವ್ರು ಔಟ್ ಅದು ಏನು ಸೂಪರ್ ಸೀನಿಯರ್ ಬ್ಯಾಚ್ ನಿಮ್ದು ಹೊರಗಡೆ ಹೋಗಿದ್ದು, ಈಗ ನೆಕ್ಸ್ಟ್ ಬ್ಯಾಚ್ ನಿಮ್ಗೆ ಕೊಡಲೇಬೇಕಾಗಿತ್ತು. ಅದಕ್ಕೆ ನಿಮ್ಮ ಏನು ಇದು ಬರ್ದಿರಲ್ಲ, ನಮ್ಮ ಲ್ಯಾಪ್ಟಾಪ್ ನಮ್ಮ ಹಕ್ಕು, ನಿಮ್ಮ ಹಕ್ಕನ ನೀವು ತೊಗೋಬೇಕಾದ್ರೆ ಏನು ಭಾಳ ಅನ್ನಂಗಿಲ್ಲ. ಅದಕ್ಕೆ ಇದನ್ನ ಇದು 20 ಮನವಿ ಕೊಟ್ಟಿದ್ದು ನನಗೆ ಅಷ್ಟು ಲಕ್ಷ್ಯಕ್ಕಿಲ್ಲ. ಅದಕ್ಕೆ ಆದಷ್ಟು ಈಗ ಇದನ್ನ ಇಮಿಡಿಯೇಟ್ ಈಗ ವೈಸ್ ಚಾನ್ಸಲರ್ ಅವ್ರು ಊರೊಳಗಿಲ್ಲ, ರಿಜಿಸ್ಟ್ರಾರ್ ಅವ್ರು ಬಂದ ಕೂಡ ಇದನ್ನು ಮಾತಾಡಿ ಆದಷ್ಟು ಇದನ್ನ ಬಗೆಹರ್ಸಕ್ಕೆ ನಾವು ಏನೈತೆ ಪ್ರಯತ್ನ ಮಾಡೋಣ ಅಂತ. ಇದು 3 ವರ್ಷದ ಅಂದ್ರೆ ಎಷ್ಟು ಜನ ಆಗ್ತಾರೆ ಟೋಟಲ್ ಇದ್ರೊಳಗೆ? ಸರ್ ಒಂದೊಂದು ವರ್ಷಕ್ಕೆ 590 600 ವಿದ್ಯಾರ್ಥಿಗಳು ಬ್ಯಾಚ್ಗೆ. ಈಗ ಪಾಸ್ಔಟ್ ಆದ್ರೆ 590 ಅದ ಸರ. ಈಗ ಸೆಕೆಂಡ್ ಇಯರ್ ಇದ್ದಾರೆ 610 ವಿದ್ಯಾರ್ಥಿಗಳ. ಈಗ ಪ್ರಸ್ತುತ ಸಾಲಿನ ಪ್ರಥಮ ವರ್ಷದ ಎಲ್ಲ ವಿಭಾಗದ ವಿದ್ಯಾರ್ಥಿ SC ವಿದ್ಯಾರ್ಥಿಗಳ 594 ಎಲ್ಲರಿಗೆ ಬೇಕು ಸರ್. 1700 ಆಡಕ್ಕೆ ಇಲ್ಲ. ಇದು ಬರ್ಬೇಕಾಗಿತ್ತು ಅಂದ್ರೆ ನನಗೆ ಇದು ಬೇರೆ ಯೂನಿವರ್ಸಿಟಿ ಒಳಗೆ ಕೊಟ್ಟಿದ್ದು ನಾನು ಅಷ್ಟು ಇದನ್ನ ಮಾಡ್ಕೊಂಡಿಲ್ಲ. ಇನ್ನೊಂದು ಸ್ವಲ್ಪ ಕ್ರಾಸ್ ಚೆಕ್ ಮಾಡ್ತೇವೆ. ಆಲ್ರೆಡಿ ಕೊಟ್ಟಿದ್ರೆ ಏನಾಗುತ್ತೆ ಅವ್ರು ಈಗಿನ ಬ್ಯಾಚ್ದವ್ರಿಗೆ ಕೊಟ್ಟಾರ ಅಂದ್ರೆ ಈಗ ಫಸ್ಟ್ ಇಯರ್ ಇದ್ದವ್ರಿಗೆ ಕೊಟ್ಟಾರೋ ಇಲ್ಲ ಕೊಡಬೇಕದನ್ನ. ಈಗ ಲ್ಯಾಪ್ಟಾಪ್ ನಿಮ್ಮ ಓದು ಸಲುವಾಗಿ ಕೊಡೋದು ಏನಾದ್ರು ಮುಗಿಸ್ಮೇಲೆ ನೀವು ಮನ್ಯಾಗ ಸರಿ. ಇದನ್ನ ಆದಷ್ಟು ಈಗ VC ಅವ್ರ ಜೊತೆ ಫೋನ್ ಮಾಡಿ ಮಾತಾಡ್ತೀನಿ. ಎಲ್ಲ ಬೆಂಗಳೂರೊಳಗೆ ಅದಾರ. ಇನ್ನೊಂದು ಸ್ವಲ್ಪ ಫಾಲೋ ಅಪ್ ಮಾಡಕ್ಕೆ ಇಡೋಣ ಅಂತ ನಿಮ್ಮ ಕೇಸಲ್ಲಿ ಏನಿದ್ರೆ ಅದು ಮತ್ತೆ ಹೆಂಗೋ ನಾಳೆ ಬರ್ತಾರ ನೋಡೋಣ ಅಂತ. ನೋಡ್ಕೊಂಡು ಮುಂದೆ ಏನೈತಲ್ಲ ಆದಷ್ಟು ಬೇಗ ಪ್ರಯತ್ನ ಮಾಡ್ತೀನಿ.